ಹಲೋ ಫ್ರೆಂಡ್ಸ್, ನಾನಿವಾಗ ಏನು ಮಾಡ್ತಿದ್ದೀನಿ ಅಂದರೆ ಸಪ್ತ ಶನಿವಾರ ವ್ರತ ಮಾಡ್ತಾಯಿದ್ದೀನಿ. ಇದನ್ನು ನಾನು ಇನ್ಸ್ಟಾದಲ್ಲಿ ನೋಡಿ ಇನ್ಫ್ಲೂಯೆನ್ಸ್ ಆಗಿ ನಾನು ಮಾಡಬೇಕು ಅಂದ್ಕೊಂಡು ಮಾಡ್ತಾಯಿದ್ದೀನಿ. ನಾನು ಇದರಲ್ಲಿ ಮೇಕಿಂಗ್ ವಿಡಿಯೋಸ್ ಹಾಕಿದ್ದೀನಿ, ಅಂದರೆ ಅಷ್ಟು ಡೀಟೇಲಾಗಿ ಆಗಿಲ್ಲ. ನಿಮಗೇನಾದರೂ ಫುಲ್ ಡೀಟೇಲಾಗಿ ಬೇಕು ಅಂದರೆ ನಾನು ನೆಕ್ಸ್ಟ್ ವೀಕ್ ಅದನ್ನು ಪೂರ್ತಿ ಮಾಡಿ ಹಾಕ್ತೀನಿ. ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇದು ಸಪ್ತ ಶನಿವಾರ ವ್ರತ ಅಂದರೆ ವೆಂಕಟೇಶ್ವರ ಸ್ವಾಮಿದು 7 ಶನಿವಾರ ಪೂಜೆ ಮಾಡಬೇಕು. 7 ಶನಿವಾರ ಉಪವಾಸ ಇದ್ದು ಪೂಜೆ ಮಾಡಿ ಆರತಿ ಎಲ್ಲ ಮಾಡಬೇಕು, ದೀಪ ಹಚ್ಚಬೇಕು, 7 ದೀಪ. ಆಮೇಲೆ 7 ತರಹ ನೈವೇದ್ಯ ಇರಬೇಕು ವೆಂಕಟೇಶ್ವರ ಸ್ವಾಮಿಗೆ. ಇದು ಏನು ನಂಬಿಕೆ ಅಂದರೆ, ನೀವು ಏನೇ ಅಂದ್ಕೊಂಡ್ರು ಅದು ನಿಮ್ಮ ಆಸೆನ ದೇವರು ಈಡೇರಿಸ್ತಾನೆ ಅಂತ ಒಂದು ನಂಬಿಕೆ. ನಾನು ಎಲ್ರಿಗೂ ಮಾಡಿ ಅಂತ ಹೇಳ್ತಿಲ್ಲ, ನಾನು ಮಾಡಿದ್ದೀನಿ. ಅದು ನನಗೂ ಇನ್ನೂ ಫಲ ಕೊಟ್ಟಿಲ್ಲ, ಬಟ್ ಕೊಡಲಿ ಬಿಡಲಿ, ನಾನು ಅಂದ್ಕೊಂಡಿದ್ದೀನಿ ಅಂದಮೇಲೆ ಮಾಡಬೇಕು ಅಂಥೇಳಿ ಮಾಡ್ತಿದ್ದೀನಿ. ಇದು ಏನಂದರೆ 7 ದೀಪ ಅಕ್ಕಿ ಹಿಟ್ಟಿಂದು. ಫಸ್ಟು ನಾನಿವತ್ತು ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮಾಡಿಕೊಂಡು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಅಂದರೆ ಎಲ್ಲ ಮನೆ ಕೆಲಸ ಮಾಡ್ಕೊಂಡು ಸ್ನಾನ ಮಾಡಿ ಸ್ಟಾರ್ಟ್ ಮಾಡಿದ್ದೆ. ಫಸ್ಟ್ ದೇವ್ರ ಮನೆಯಲ್ಲಿರೋ ದೇವ್ರ ಫೋಟೋ ಎಲ್ಲ ಪೂಜೆ ಮಾಡಿ ಅಡುಗೆ ಎಲ್ಲ ಮಾಡಿಕೊಂಡು, ಅಂದರೆ ನಾನು ಮಾಡೋದು ಶೇಂಗಾ ಉಂಡೆ, ಎಳ್ಳುಂಡೆ, ಆಮೇಲೆ ಚಿತ್ರಾನ್ನ, ಮೊಸರನ್ನ, ಅವಲಕ್ಕಿದು ಪ್ರಸಾದ ಮಾಡ್ತೀನಿ, ಇಲ್ಲ ಶಾವಿಗೆ ಪಾಯಸ ಮಾಡ್ತೀನಿ. ಆಮೇಲೆ ಹಣ್ಣು ತಂದಿರ್ತೀನಿ 2 ಥರ, ಆಮೇಲೆ ಕಾಯಿ, ಇದೆಲ್ಲ 7 ಟೈಪ್ ಮಾಡಿಕೊಂಡು 7 ನೈವೇದ್ಯನ ದೇವರಿಗೆ ಮಾಡ್ತೀನಿ. ಪೂಜೆ ಮಾಡೋದು 1-2 ಕ್ಲಿಪ್ಸ್ ಹಾಕಿದ್ದೀನಿ ನೋಡಿ. ಅಂದರೆ ಫಸ್ಟ್ ಕಳಶ ಇಟ್ಟು ಕಳಶ ಪೂಜೆ ಮಾಡಿ, ಆಮೇಲೆ ಫೋಟೋ ಇಟ್ಟು ಫೋಟೋಗೆ ಎಲ್ಲ ಕಳಶಗೆ ಗೆಜವಸ್ತ್ರ ಏರಿಸಿ, ಆಮೇಲೆ ನೀವು ಇದರಲ್ಲಿ ಒಂದು ಗಣಪತಿನೂ ಫಸ್ಟು ಪೂಜೆ ಮಾಡಬೇಕು. ನಾನು ಗಣಪತಿ ಕೃಷ್ಣ 2 ಇಟ್ಟಿದ್ದೀನಿ, ಯಾಕಂದರೆ ನಾನು ಡೈಲಿ ಕೃಷ್ಣನ ಪೂಜೆ ಮಾಡ್ತೀನಿ. ಅದರ ಜೊತೆಗೆ ಈಗ ಗಣಪನ ತೊಗೊಂಡು ಗಣಪತಿ, ವೆಂಕಟೇಶ್ವರ ಸ್ವಾಮಿ, ಲಕ್ಷ್ಮಿ ಮತ್ತು ಕೃಷ್ಣ, ಇಷ್ಟು 4 ಜನ ದೇವರನ್ನ ಪೂಜೆ ಮಾಡ್ತೀನಿ. ಬಟ್ ಇದು ಮೇನ್ ಇರೋದು ವೆಂಕಟೇಶ್ವರ ಸ್ವಾಮಿದು. ನಂಬಿಕೆಯಿಂದ ಮಾಡ್ತಿದ್ದೀನಿ. ಈಗ ಬೇಸಿಗೆಗಾಲ ಅಲ್ವಾ, ವಾಸನೆ ಹೂವು ಅಂದರೆ ಮಲ್ಲಿಗೆ ಹೂವು ತುಂಬ ಸಿಗ್ತವೆ. ಸೊ ದೇವರಿಗೆ ತುಳಸಿ ಹಾರ ಪ್ಲಸ್ ಹಾರ, ಹೂವಿನ ಹಾರ ಎಲ್ಲನೂ ಅರ್ಪಿಸಿ ದೇವ್ರ ಪೂಜೆ ಮಾಡಬೇಕು. ನಿಮಗೇನಾದರೂ ಇದು ಡೀಟೇಲಾಗಿ ಇನ್ನೂ ಬೇಕು ಅಂತ ಅಂದರೆ ನನಗೆ ಕಮೆಂಟ್ ಮಾಡಿ, ನಾನು ಡೀಟೇಲಾಗಿ ವೀಡಿಯೋ ಮಾಡಿ ಹಾಕ್ತೀನಿ. ನಿಮಗೇನಾದರೂ ಡೌಟ್ ಇದ್ದರೆ, ಅಂದರೆ ಯಾವ ಥರ ಮಾಡಬೇಕು, ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಇದು ನಾನು ಕೂಡ ಫಸ್ಟ್ ಟೈಮ್ ಮಾಡ್ತಿರೋದು. ನನಗೆಷ್ಟು ಗೊತ್ತಿದೆಯೋ ಅಷ್ಟು ಹೇಳ್ತೀನಿ. ಆಮೇಲೆ ಏನಾದರೂ ತಪ್ಪಿದರೆ ಕ್ಷಮಿಸಿಬಿಡಿ, ಯಾಕಂದರೆ ನನಗೆ ಕೂಡ ಅಷ್ಟು ಗೊತ್ತಿಲ್ಲ. ನಾನು ಇನ್ಸ್ಟಾದಲ್ಲಿ ಎಲ್ಲರೂ ಮಾಡಿದ್ದು ನೋಡಿ ನಾನು ಮಾಡ್ತಾಯಿದ್ದೀನಿ. ಬಟ್ ನಮ್ಮ ಮನೆ ದೇವರು ವೆಂಕಟೇಶ್ವರ ಸ್ವಾಮಿ. ನಾನು ತಿರುಪತಿಗೆ ತುಂಬ ಸಲ ಹೋಗ್ತೀವಿ, ಸೊ ಅದಕ್ಕೋಸ್ಕರ ವೆಂಕಟೇಶ್ವರ ಸ್ವಾಮಿದಲ್ವಾ ಅಂಥೇಳಿ ಹೇಗೋ ಶನಿವಾರ ನಾವು ಬೇಗ ಎದ್ದು ಪೂಜೆ ಮಾಡ್ತೀವಿ. ವೆಂಕಟೇಶ್ವರ ಸ್ವಾಮಿದು ಪೂಜೆ ಮಾಡೋಣ ಅಂಥೇಳಿ ಸ್ಟಾರ್ಟ್ ಮಾಡಿದ್ದೀನಿ. ನಂದು ಇದು ಈಗ ನಾನು ಪೂಜೆ ಮಾಡ್ತಿರೋದು 3rd ವೀಕಿಂದು. ಸ್ಯಾರಿ ಉಟ್ಕೊಂಡಿಲ್ಲ, ಬಟ್ ಅರ್ಜೆಂಟಲ್ಲಿ ನಾನು ಆಫೀಸಿಗೆ ಹೋಗಬೇಕಿತ್ತು, ಅದಕ್ಕೆ ಸ್ವಲ್ಪ ಡ್ರೆಸ್ ಹಾಕ್ಕೊಂಡೆ ಪೂಜೆ ಮಾಡಿದ್ದೀನಿ. ಬಟ್ ಫಸ್ಟ್ ವೀಕು, 2nd ವೀಕು, 4th, 5th ಎಲ್ಲ ಸೀರೆ ಉಟ್ಕೊಂಡು ಮಾಡಿದ್ದೀನಿ. ಇದೊಂದೇ ವಾರ ನಾನು ಡ್ರೆಸ್ ಹಾಕ್ಕೊಂಡಿದ್ದೀನಿ. ನಿಮಗೆ ಇವಾಗ ಯಾವುದು ಕಂಫರ್ಟಬಲ್ ಅದು ಡ್ರೆಸ್ ಹಾಕ್ಕೊರಿ, ಸ್ಯಾರಿನೇ ಹಾಕ್ಕೋಬೇಕಂತಿಲ್ಲ. ಬಟ್ ಸ್ಯಾರಿ ಹಾಕ್ಕೊಂಡ್ರೆ ಪೂಜೆಗೆ ಇನ್ನೂ ಲಕ್ಷಣ, ಅದಕ್ಕೋಸ್ಕರ ಸ್ಯಾರಿ ಹಾಕ್ಕೋಬೇಕು. ಆಮೇಲೆ 7 ದೀಪ ಕೆಳಗೆ ಎಲೆ ಇಡಬೇಕು. ಎಲೆ ಒಂದೇ ಇಟ್ಟು ದೀಪ ಇಟ್ಟರೆ ಆಮೇಲೆ ನೀವು ಅದೇನಾದರೂ ಎಣ್ಣೆ ಸೋರಿದರೆ ಅದು ಇಟ್ಟಿರ್ತೀರಲ್ವ ಬಟ್ಟೆ, ಅದೆಲ್ಲ ಇದಾಗಿ ಎಣ್ಣೆ ಆಗುತ್ತೆ ಅಂಥೇಳಿ ನಾನು ಕೆಳಗಡೆ ಪ್ಲೇಟ್ ಇಟ್ಟು, ಆಮೇಲೆ ಪ್ಲೇಟ್ ಮೇಲೆ ಎಲೆ ಇಟ್ಟು, ಆಮೇಲೆ ಅದರ ಮೇಲೆ ದೀಪ ಇಟ್ಟು ಮಾಡ್ತೀನಿ. ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಅಕ್ಕಿ ಇಟ್ಟು ಕಲಸಿಟ್ಟಿದ್ದೆ, ಅಂದರೆ ಅದು ಸ್ಮೂತ್ ಆಗಬೇಕಂಥೇಳಿ. ಅದು ಸ್ಮೂತ್ ಆದಮೇಲೆ 7 ದೀಪ ಮಾಡಿ ಅದಕ್ಕೆ ಗಂಧ ಮತ್ತು ಅರಿಶಿನ, ಕುಂಕುಮ ಎಲ್ಲ ಹಚ್ಚಿ ಅದು ನಾಮ ಬರೀಬೇಕು. ಅದು ಮುಡುಪು ಕಟ್ಟಿದ್ದೀನಿ, ಅಂದರೆ ನಾನು ಬೇಡ್ಕೊಂಡಿದ್ದೀನಿ ಏನೋ ಒಂದು ಬೇಕು ಅಂಥೇಳಿ. ಅದೇನೇ ತಂದು ಅದರೊಳಗೆ ಅಕ್ಷತ, ಅರಿಶಿನ, ಕುಂಕುಮ, ಹೂವು ಮತ್ತು ನೀವೇನು ಬೇಡ್ಕೊಳ್ತೀರೋ ಅದನ್ನು ತೊಗೊಂಬಂದು ಅರಿಶಿನ ಕಲರ್ ಬಟ್ಟೆಯಲ್ಲಿ ಮುಡುಪು ಕಟ್ಟಬೇಕು ವೆಂಕಟೇಶ್ವರ ಸ್ವಾಮಿಗೆ. ನೀವು ಭಕ್ತಿಯಿಂದ ನಿಮಗೆ ಮಾಡಿದರೆ ನಮಗೆ ಪೀಸ್ ಆಫ್ ಮೈಂಡ್, ಅಂದರೆ ಆವತ್ತಿನ ದಿನ ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಪೂಜೆ ಮಾಡಿದ್ದೀವಿ ಅನ್ನೋದು. ನಾನು ಈ ಪೂಜೆ ಆಮೇಲೆ ಮಾರ್ನಿಂಗು 4 o'clockಗೆ ಎದ್ದಿರ್ತೀನಿ. 4 ಗಂಟೆಗೆ ಎದ್ರೇ ನಿಮ್ಮದು 8:30, 9 ಅನ್ನೋಷ್ಟಲಿಗೆ ಪೂಜೆ ಮುಗಿಯೋದು. ಅಂದರೆ ನೀವು ಮತ್ತೆ ಮನೆ ಅಡುಗೆ ಬಿಟ್ಟು
ನೈವೇದ್ಯಕ್ಕೆ ಎಷ್ಟು ಮಾಡ್ತೀರೋ ಅದಿಷ್ಟು ಪ್ಲಸ್ ಕೆಲಸ ಮತ್ತು ಮನೆ ಒಳಗಿರೋ ದೇವ್ರ ಫೋಟೋ ಪೂಜೆ ಅದು ಎಲ್ಲ ಆಗಬೇಕು ಅಂದರೆ ನಾನು 4 ಗಂಟೆಗೆ ಎದ್ದೇಳ್ತೀನಿ. ಅಂದರೆ ಅಡುಗೆ ಮನೆ ಕ್ಲೀನ್ ಮಾಡಿ ಮತ್ತು ಕಸ ನೆಲ ಆಮೇಲೆ ನಮ್ಮದು ಸ್ನಾನ ಆಮೇಲೆ ದೇವ್ರ ಮನೆಯಲ್ಲಿರೋ ಪೂಜೆ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಂಡು ಈ ಕಡೆ ಹೊರಗೆ ಬಂದು ನಾನು ಫಸ್ಟ್ ಅಡುಗೆ ಮುಗಿಸ್ಕೊಂಡ್ಬಿಡ್ತೀನಿ. ಅದಾದಮೇಲೆ ಹಾಲಲ್ಲಿ ದೇವ್ರ ಪೂಜೆ ಮಾಡ್ತೀನಿ. ಯಾಕಂದರೆ ದೇವ್ರ ಮನೆಯಲ್ಲೇ ಪೂಜೆ ಮಾಡಿದರೆ ಇದು ಸಾಕಾಗಲ್ಲ. ಆಮೇಲೆ 7 ದೀಪ ಇವು ಏನದು ಸೊಮೆ ಎಲ್ಲ ಹಚ್ತೀವಲ್ಲ ಅದೆಲ್ಲ ಫುಲ್ಲು ಇದು ಬಿಸಿ ಬಿಸಿ ಆಗಿಬಿಡುತ್ತೆ. ಅಲ್ಲಿ ಕೂತು ಪೂಜೆ ಮಾಡೋಕ್ಕಾಗಲ್ಲ. ಹಾಲಲ್ಲಾದರೆ ಸ್ವಲ್ಪ ಹಾಲು ದೊಡ್ಡದಿರುತ್ತೆ, ಪೂಜೆ ಚೆನ್ನಾಗೂ ಕಾಣಿಸುತ್ತೆ, ಪೂಜೆ ಚೆನ್ನಾಗಿ ನೆಮ್ಮದಿಯಾಗಿ ಕೂತ್ಕೊಂಡು ಮಾಡ್ಬೋದು ಅಂಥೇಳಿ ಹಾಲಲ್ಲಿ ಮಾಡ್ತಿದ್ದೀನಿ. ಫಸ್ಟು ನಾನು ನೈವೇದ್ಯ ಯಾವ ಥರ ಮಾಡ್ಕೊಳ್ತೀನಿ ಅಂತ ಹೇಳ್ಬಿಡ್ತೀನಿ. ಫಸ್ಟು ಎದ್ದ ತಕ್ಷಣ ಈಗ ಸ್ನಾನ ಆದಮೇಲೆ ಪೂಜೆ ಆದಮೇಲೆ ಕೋಸಂಬರಿ ಮಾಡಿಬಿಡ್ತೀನಿ. ಕೋಸಂಬರಿ ಅಂದರೆ ನೆನೆಸಿಡ್ತೀನಿ ಹೆಸರುಬೇಳೆನ ಒಂದು ಸ್ವಲ್ಪ ನೀರು ಹಾಕಿ ತೊಳೆದು. ಆಮೇಲೆ ಪಾನಕ ಅಂದರೆ ಪಾನಕ ಯಾವ ಥರ ಅಂದರೆ ಫಸ್ಟು ಒಂದು 4 ಕಾಳು ಮೆಣಸು, ಆಮೇಲೆ 4 ಏಲಕ್ಕಿ ಕುಟ್ಟಿ ಸ್ವಲ್ಪ ಉಪ್ಪು ಬೆಲ್ಲ ಹಾಕಿ ನೀರು 1 ಗ್ಲಾಸ್ ನೀರು ಹಾಕಿ ಅದನ್ನು ಕರ್ಗಕ್ಕೆ ಬಿಡ್ತೀನಿ. ಅದು ಚೆನ್ನಾಗಾಗುತ್ತೆ ಟೇಸ್ಟ್ ಪಾನಕನ. ಆಮೇಲೆ ಶೇಂಗಾ ಒಂದು ಕಡೆ ಹುರಿಲಿಕ್ಕೆ ಇಡ್ತೀನಿ, ಒಂದು ಕಡೆ ಅನ್ನಕ್ಕೆ ಇಟ್ಟಿರ್ತೀನಿ. ಅನ್ನ ಆದ ತಕ್ಷಣ ಚಿತ್ರಾನ್ನ ಮತ್ತು ಮೊಸರನ್ನ 2 ಒಗ್ಗರಣೆ ಹಾಕ್ತೀನಿ, ಇಲ್ಲ ಪುಳಿಯೋಗರೆ ಒಗ್ಗರಣೆ ಹಾಕ್ತೀನಿ. ಶೇಂಗಾ ಸ್ವಲ್ಪ ಹುರಿದು ಆರಿದ ಮೇಲೆ ಶೇಂಗಾ ಉಂಡೆ ಕಟ್ಟಿಬಿಡ್ತೀನಿ. ಆಮೇಲೆ ಸೇಮ್ ಟೈಪು ಎಳ್ಳು ಕೂಡ ಹುರಿದು ಎಳ್ಳು ಉಂಡೆ ಕಟ್ತೀನಿ. ಅದಾದಮೇಲೆ ಎಳ್ಳುಂಡೆ ಶೇಂಗಾ ಉಂಡೆ ಎಲ್ಲ ಆದಮೇಲೆ ಹಣ್ಣು ಏನಾದರೂ ಹೆಚ್ಚೋವಿದ್ದಂದರೆ ಹಣ್ಣು ಹೆಚ್ಚ್ತೀನಿ. ಇಲ್ಲಾಂದರೆ ಹಣ್ಣು ಒಂದು ಬಟ್ಲದಲ್ಲಿ ಎಲ್ಲ ತೊಳೆದು ತುಂಬಿ ಆಮೇಲೆ ಎಲ್ಲ ಒಂದು ಕಡೆ ನೈವೇದ್ಯ ಎತ್ತಿಟ್ಟು ಪೂಜೆಗೆ ಬರ್ತೀನಿ. ಪೂಜೆಗೆ ಇವಾಗ ಮಣಿ ಎಲ್ಲ ಹಾಕಿ ಅದ್ರ ಮೇಲೆ ರಂಗೋಲಿ ಆಮೇಲೆ ಅಕ್ಕಿ ಎಲ್ಲ ಹಾಕಿ ದೇವ್ರ ಫೋಟೋ ಇಟ್ಟು ಕಳಶ ಇಟ್ಟು ಪೂಜೆ ಮಾಡ್ತೀನಿ. ಇದು ಅಕ್ಕಿ ಹಿಟ್ಟು ನಾನು ಫಸ್ಟಿಗೆ 1 ಅವರ್ ಮುಂಚೆ ಕಲಸಿಟ್ಟಿರ್ತೀನಿ. ಅದನ್ನು ಅಕ್ಕಿ ಹಿಟ್ಟಿಂದು ಇದನ್ನು ಪೂಜೆ ಮಾಡ್ತೀನಿ. ಅಂದರೆ ಇದು ಏನದು ಸೊಮೆ ಪ್ರಣತಿ ಟೈಪ್, ಅಂದರೆ ಅದರಲ್ಲಿ ದೀಪ ಎಣ್ಣೆ 2 ಹಿಡಿಯೋ ಥರ ಅದನ್ನು ಅಂದರೆ ಹಿಂಗೆ ಕೈಯಿಂದನೇ ಮಾಡ್ತೀನಿ ನಾನು. ಅಂದರೆ ಒಬ್ಬೊಬ್ರು ಏನು ಮಾಡ್ತಾರೆ ಅದರೊಳಗೆ ಗ್ಲಾಸ್ ಇಟ್ಟು ಏನೋ ಇಟ್ಟು ಮಾಡ್ತಾರೆ. ನಾನೇನು ಆ ಥರ ಮಾಡಲ್ಲ. ನಾನು 8:30 ಅಂದರೆ ಆಫೀಸಿಗೆ ಹೋಗಬೇಕು. ಸೊ ನಾನು ಕೈಲಿಂದನೇ ಇದು ಸ್ವಲ್ಪ ಸ್ಮೂತಾಗಿ ಕಲಸಿರ್ತೀನಿ, ಕೈಲಿಂದನೇ ಮಾಡಿ ಪೂಜೆ ಮುಗಿಸ್ತೀನಿ. ಇದನ್ನು ಮುಡುಪು ಕೂಡ ಕಟ್ಟಿಟ್ಟಿರ್ತೀನಿ. ಸಾರಿ ಪದೇ ಪದೇ ಏನಾದರೂ ಹೇಳಿದರೆ ಅಂದರೆ, ಯಾಕಂದರೆ ನನಗೂ ಕೂಡ ಗೊತ್ತಿಲ್ಲ ಏನೇನು ಮಾತಾಡ್ತಿದ್ದೀನೋ ಏನೋ ಅಂಥೇಳಿ. ಏನಾದರೂ ಎಕ್ಸ್ಟ್ರಾ ಮಾತಾಡಿದರೆ ಅಲ್ಲೇ ಬಿಟ್ಬಿಡಿ. ನಿಮಗೇನು ಬೇಕೋ ಅದನ್ನೊಂದೇ ತೊಗೊಳ್ಳಿ. ಈ ಪೂಜೆ ಮಾಡಿ ಸಾಯಂಕಾಲ ಮತ್ತೆ ನಾನು ದೇವರಿಗೆ ದೀಪ ಹಚ್ಚಿ ಮುಗಿಸ್ತೀನಿ. ಥ್ಯಾಂಕ್ ಯು.